ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಲ್ವಿ, ವೆಂಕಿ, ನಿಧಾನಕ್ಕೆ ಊಟ ಮಾಡಿ. ಏನ್ ಬೇಕೋ ಕೇಳಿ ನಾನು ಬಡಿಸ್ತೀನಿ. ಸಂಕೋಚ ಪಟ್ಕೊಳ್ಳೋದು ಬೇಡ. ಅಯ್ಯೋ ಅಕ್ಕ, ನಮ್ಮನೆ ಹೆಣ್ಮೇಲೆ ಸಂಕೋಚ ಯಾಕೆ? ನೀವು ಕುತ್ಕೊಂಡು ಊಟ ಮಾಡ್ಬಾರ್ದೆ? ನಮ್ದೆಲ್ಲ ಆಯ್ತು ಚಲ್ವಿ, ನೀವಿಬ್ರು ಮಾತ್ರ ಉಳ್ದಿರೋದು. ಊಟ ಮಾಡಿ. ವೆಂಕಿ, ಓಹೋ, ಊಟ ಮಾಡ್ತಾ ಇದ್ದೀರಾ? ಮಾಡಿ ಮಾಡಿ ಮಾಡಿ. ಈ ಸೊಪ್ಪು ತರಕಾರಿ ಇದೆಲ್ಲ ಚೆನ್ನಾಗಿ ತಿನ್ಬೇಕು. ಜೊತೆಗೆ ತುಪ್ಪನ ಹಾಕೊಂಡು ತಿನ್ನಿ. ಹೊಸದಾಗಿ ಮದುವೆ ಆಗಿದ್ದೀರಲ್ಲ, ಶಕ್ತಿ ಶಕ್ತಿ ಬೇಕು. ರೀ, ಏನ್ ಮಾತು ಅಂತ ಆಡ್ತೀರಿ? ಹೊಸ್ದಾಗಿ ಮದುವೆ ಆಗಿರೋರು ಎದುರಿಗೆ ಇಂಥ ಮಾತಾಡೋದು? ಅಯ್ಯ, ನಾನೇನ್ ಮಾತಾಡಿದ್ನ? ತುಪ್ಪ ಹಾಕಿ ಎಂದಿತ್ತಪ್ಪ? ಏಯ್, ತಪ್ಪೇನಾ? ಏಯ್ ತಗೋ, ಇದು ತಿಂಗಳ ಖರ್ಚು. ಅಮ್ಮಂಗೆ ಕೊಟ್ಬಿಡು. ಕೊಡ್ತೀನಿ. ಗುರಾಯಿಸ್ತು. ಏಯ್, ಸಂಬಳ ಆಯ್ತಾ 5 ತಿಂಗಳದು? ಓ, 2 ದಿನ ಆಗುತ್ತಾ? ಈ ಮನೆಯಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಿದೆ. ಜನಸಂಖ್ಯೆ ಜಾಸ್ತಿ ಆದ್ರೆ ಖರ್ಚು ಜಾಸ್ತಿ ಆಗುತ್ತೆ. ನಿಮ್ ವಿಷಯದಲ್ಲಿ ಡಬಲ್ ಆಗುತ್ತೆ. ಇವರು ಬೇಡ ಹೊಸ ಮದುಮಕ್ಕಳು ಅಂತ ಏನೇನೋ ಮಾಡಾಕ್ತಾ ಇರ್ತಾರೆ. ಅದಕ್ಕೆಲ್ಲ ಖರ್ಚಾಗತ್ತಲ್ವಾ? ಡಬಲ್ ಪೇಮೆಂಟ್ ಕೊಡ್ಬೇಕು ನೀನು. ಅರ್ಥ ಆಯ್ತಾ? ಏನಕ್ಕಮ್ಮ ತಿಂತ ಇಲ್ಲ? ತಿನ್ನು, ಹಾಕೊಂಡು ತಿನ್ನಿ. ತುಪ್ಪ ಹಾಕಿ ಸ್ವಲ್ಪ. ನೀವು ಹೀಗೆ ವಟ 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 ಅಂತ ಮಾತಾಡ್ತಾ ಇದ್ರೆ ಅವ್ರು ಹೆಂಗ್ರಿ ಊಟ ಮಾಡ್ತಾರೆ? ನೀವು ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಅವ್ರು ಸಮಾಧಾನವಾಗಿ ಊಟ ಮಾಡ್ತಾರೆ. ಆದ್ರೂ ಅವನ ಧೈರ್ಯನ ಮೆಚ್ಚಬೇಕಣ. ಕೈ ತುಂಬಾ ಸಂಬಳ ದುಡಿಯೋ ನಾನೇ ಮದುವೆ ಆಗ್ಬೇಕಾದ್ರೆ ಯೋಚನೆ ಮಾಡ್ತೀನಿ. ಇವನು ನೋಡು, ಯಾರಿಗೂ ಹೇಳ್ದೆ ಕೇಳ್ದೆ ಇವಳು ಮದುವೆ ಆಗಿ ಸೀದಾ ಕರ್ಕೊಂಡ್ ಬಂದ್ಬಿಟ್ಟ. ಧೈರ್ಯನ ಮೆಚ್ಚಬೇಕಣ. ಈಗಲೇ ಹಿಂಗೆ ನೀನೆಲ್ಲ ಸರಿ ಇದ್ದಿದ್ರೆ ಇನ್ನೇನು ಆಟ ಆಡ್ತಿದ್ಯಾನೋ? ರೀ, ಆಯ್ತು ಕಣೆ, ಹೋಗ್ತೀನಿ. ಬೈಬೇಡ. ಸ್ವಲ್ಪ ತುಪ್ಪ ಹಾಕು. ನೀವಿಬ್ರು ನೆಮ್ಮದಿ ಊಟ ಮಾಡಿ. ಅಲ್ಲ, ತುಪ್ಪಕ್ಕೇನು ಕಮ್ಮಿ ಇಲ್ಲ. ಚಲವಿ, ನೀನು ಇವ್ರ ಮಾತನ್ನೆಲ್ಲ ತಲೆಗೆ ಹಾಕೋಬೇಡ. ಅದು ಇರೋದೇ ಹಾಗೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.